ಅಧ್ಯಕ್ಷ ಸ್ಥಾನ BDCCದು, ಅದೇ ಕಾಲಕ್ಕೆ ಹೀರಾದ ಅಧ್ಯಕ್ಷ ಸ್ಥಾನ ಮತ್ತು ಇಲ್ಲಿ ಒಂದು ಅಧ್ಯಕ್ಷ ಸ್ಥಾನ ನಮ್ಮ ಹುಕ್ಕೇರಿಯ ವಿದ್ಯುತ್ ಸಂಘದ್ದು, ಸಹಕಾರಿ ಸಂಘದ್ದು. ಇವೆಲ್ಲ ಮೂರು ಪಡೆಯೋದು ಮಾತ್ರ ಸಾಧ್ಯನ ಕತ್ತಿಯವ್ರಿಗೆ. ಆದರೆ ಕತ್ತಿಯವ್ರು ಮಾತ್ರ ಆಗಲಪ್ಪ ಏನು ಬೇಕಾದಾಗಲಿ ನಾನು ರೆಡಿ ಇದ್ದೀನಿ ಅಂತೇಳಿ ತಮ್ಮನ್ನು ತಾವು ಶಿವಕ್ಕೆ ಹೋಲಿಸಿಕೊಂಡು ಈಗಾಗಲೇ ಅವರು ಈ ಒಂದು ಕಾಳಗದಲ್ಲಿ ಎಂಟ್ರಿ ಆಗಿದ್ದಾರೆ. ಅಂದರೆ ಇವತ್ತು ತಗಡ ಮುಖಾಬಲ ಅದರಲ್ಲಿ ಎಲ್ಲ ಮಾತಿಲ್ಲ. ಒಂದು ಕಾಲಕ್ಕೆ ಇದೇ EB ಪಾಟೀಲ್ರಿಗೆ, ಇದೇ ಉಮೇಶ್ ಕತ್ತಿಯವ್ರಿಗೆ, ಇದೇ ಜಾರಕಿಹೊಳಿ ಕುಟುಂಬದವರು ಗೆಳೆತನ ಮಾಡಿಕೊಂಡು ಮಾಡಿ ನಮ್ಮ VS ಕೌಜಲ್ಗಿ ಅವರ ವಿರೋಧವಾಗಿ ತಮ್ಮದೇ ಒಂದು ಸಂಘಟನೆ ಮಾಡ್ಕೊಂಡು ಬಂದಿದ್ದರು. ಇವತ್ತು ಅವ್ರು ಬೆಳೆದಿದ್ದಾರೆ ಮತ್ತು ಇದು ಅವ್ರಿಗೆ ಸತೀಶ್ ಅವ್ರಿಗೆ ಗೊತ್ತಿದ್ದ ವಿಷಯ ಇದೆ. ಇದು ನಮ್ಮ ಕಾಲಪ್ಪ ಅಂತೇಳಿ ಮೋಸ್ಟ್ಲಿ ಅವ್ರು ಗೆಲ್ಲುವ ಅವಕಾಶಗಳು ಹೆಚ್ಚಾಗಿದ್ದಾವಪ್ಪ. ಅಂದ್ರೆ ಇವತ್ತು ಎದುರಾಳಿಗಳಲ್ಲಿ VL ಪಾಟೀಲ್ ಅಂತ, ಉಮೇಶ್ ಕತ್ತಿ ಅಂತಹ ಒಂದಿಷ್ಟು ಬಲಿಷ್ಠನೂ ಆಯಿತು, ಜನಸಂಪರ್ಕದಿಂದ ನಾಯಕರು ಇಲ್ಲ. ಅಶೋಕ್ ಪಟ್ಟಣರಾಗಿದ್ದರೂ ಸಹಿತ ತಮ್ಮ ಕ್ಷೇತ್ರಕ್ಕಷ್ಟ ಆಗಿದ್ದಾರೆ, ಯಾದವಾಳವ್ರ ಜೊತೆಗೆ ಅಲ್ಲೇ ಕಾಡ್ತಾ ಇರ್ತಾರೆ. ಇನ್ನು ನಮ್ಮ ಕೌಜಲ್ಗಿ ಮಾಂತೇಶ್ ಕೌಜಲ್ಗಿ ಅವರು ನಾವು ಗೆದ್ದರೆ ಸಾಕಪ್ಪ ಅನ್ನೋ ಸ್ಥಿತಿ ಒಳಗಿದ್ದಾರೆ ಮಾನಸಿಕವಾಗಿ. ಇನ್ನೇನು ಮಾಡಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಮತ್ತು ಅದ ಕಾಲಕ್ಕೆ ಲಕ್ಷ್ಮಣ್ ಸವದಿ ಇವರಿಬ್ಬರಲ್ಲಿ ಮಹತ್ವಾಕಾಂಕ್ಷಿಗಳಿದ್ದಾರೆ, ಏನು ಸಾಧಿಸಬೇಕು ಅಂತ ಹಠ ಅದವರಲ್ಲ. ಜೊತೆಗೆ ಪ್ರಕಾಶ್ ಹುಕ್ಕೇರಿ ಅವರು ತಮ್ಮ ಮಗನ ಬೆಳೆಸ್ಕೋಬೇಕಂತೆ, ಆದರೆ ತಮ್ಮ ಸಿದ್ಧರು ಸಾಕಪ್ಪ ಅನ್ನೋ ಮನಸ್ಥಿತಿ ಅವ್ರನ್ನ ತನಿಸ್ತದ. ಭಾಳ ದೊಡ್ಡ ಆ್ಯಂಬಿಷನ್ ಐತೆ ಅವ್ರನ್ನ ತನಿಸೋದಿಲ್ಲ. ಈಗ ಆ್ಯಂಬಿಷನ್ ಇರುತ್ತಿರುವಂಥ ಕುಟುಂಬಗಳು ಯಾವಪ್ಪ ಅಂತಂದ್ರೆ ಒಂದು ಜಾರಕಿಹೊಳಿ ಅವ್ರ ಕುಟುಂಬ, ಎರಡನೇದು ರಮೇಶ್ ಕತ್ತಿ ಅವ್ರದ್ದು, ಮೂರನೇದು ಲಕ್ಷ್ಮಣ್ ಸವದಿ ಅವ್ರದ್ದು, ನಾಲ್ಕನೇದು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರದ್ದು, ಇನ್ನೊಬ್ಬರು ಬರ್ತಾರೆ ಇವ್ರ ಜೊತೆಗೆ ಜೊಲ್ಲೆ ಅವರು. ಎಲ್ಲನೇ ಇವ್ರ ಮಧ್ಯಕ್ಕೆ ಕಳೆದ್ರೆ ಯಾರು ಗೆಲ್ಬೋದು, ಯಾರು ಸೋಲ್ಬೋದು, ಎಲ್ಲರೂ ಕುತೂಹಲದ. ಯಾಕಂದ್ರೆ BDCC ಬ್ಯಾಂಕಿನ ಗೆಲುವ ಯಾರು ಸಿಗ್ತಿದ್ದೆ ಅವರು ರಾಜ್ಯ ಮಟ್ಟದಲ್ಲೇ ಅವ್ರ ಹೆಸರು ಚೆನ್ನಾಗಿರ್ತದೆ ಅನ್ನೋದು ಅಷ್ಟೇ ಮುಖ್ಯದ. ಅದರಲ್ಲೂ ಇವತ್ತು ಏನಪ್ಪ ಅಂದ್ರೆ ಚಾಲೆಂಜಿಂಗ್ ಇಬ್ಬರ ಮಧ್ಯದಲ್ಲಿ ಕತ್ತಿ ವರ್ಸಸ್ ಜಾರಕಿಹೊಳಿ ಅವ್ರ ನಡಕ. ಜಾರಕಿಹೊಳಿ ಅವರಿಂದ ಗೆಲ್ಲೇಬೇಕಾಗಿದೆ. ಯಾಕಂತಂದ್ರೆ ಇದು ಗೆದ್ದರೆ ನಾವು ಬೆಳಗಾವಿ ಜಿಲ್ಲಾ ಮಂಡಲ ಇಟ್ಕೊಂಡು ನಾವು ಬೇಕಾದ ಮಾಡ್ಬೋದು, ರಾಜ್ಯ ಸಾಧಿಸ್ಬೋದು ಅನ್ನೋಂಥದ್ದು. ಮತ್ತು ಅವ್ರಿಗೆ ಇನ್ನೂ ಒಂದು ಮುಖ್ಯ ಆ್ಯಂಬಿಷನ್ ಅದಪ್ಪ, ನಮ್ಮಲ್ಲಿ ಯಾರಾದರೂ ಮುಖ್ಯಮಂತ್ರಿ ಆಗಲೇಬೇಕು. ಅದರಲ್ಲೂ ಮುಖ್ಯವಾಗಿ ಸತೀಶ್ ಅವರು, ಅದರ ನಂತರ ರಮೇಶ್ ಜಾರಕಿಹೊಳಿ ಅವರು. ಇದು ಅವರಲ್ಲದ ಆ ದಿಶೆಯಲ್ಲಿ ಒಟ್ಟು ಬೆಳಗಾವಿನ ತಮ್ಮ ಕಬ್ಜೆಕ್ಟ್ ಹೋಗಬೇಕು ಅನ್ನೋಂಥದ್ದು ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ರಮೇಶ್ ಕತ್ತಿ ಅವರು ನಮ್ಮನ್ನು ಕಳ್ಕೊಂಡ್ರೆ ಏನೂ ಉಳಿದಿಲ್ಲ, ಇದು ನಮ್ಮ ಅಸ್ತಿತ್ವಕ್ಕೆ ಪೆಟ್ಟ ಅನ್ನೋ ಕಾರಣಕ್ಕಾಗಿ ಅವರು ಜೋರ್ದಾರ್ ಪ್ರಯತ್ನ ನಡೆಸಿದ್ರೆ ಯಾರು ಗೆಲ್ತಾರೋ ಗೆಲ್ಲಿ, ಅದು ಸಂದರ್ಭ ಬಿಟ್ಟಂಥ ವಿಷಯ ಇತಿಹಾಸ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಚಿತ್ರನಾಮಿದು ಸತ್ಯದ ಕೈಗಳಲ್ಲಿ ವಂದನೆಗಳು.